Hi, hello friends, welcome back to Mission Teacher Academy. In today's class, we are going to discuss a brief history of English language. ಯಾರೆಲ್ಲ ಇಂಗ್ಲಿಷ್ ಟೀಚರ್ ಆಗಬೇಕು, GPSTR HSTR ಎಕ್ಸಾಮ್ ಅನ್ನ ಅಟೆಂಡ್ ಮಾಡಬೇಕು ಅಂತ ಪ್ರಿಪ್ರೇಷನ್ ಮಾಡ್ಕೊಳ್ತಾ ಇದ್ದೀರೋ ಅವರಿಗೋಸ್ಕರನೇ ಈ ವಿಡಿಯೋ. ಇಂಗ್ಲಿಷ್ ಪೆಡಗೋಗಿಯನ್ನ ನೀವು BEd ಅಲ್ಲಿ ಓದಿರ್ತೀರಾ. ಬ್ರೀಫ್ ಹಿಸ್ಟ್ರಿ ಆಫ್ ಇಂಗ್ಲಿಷ್ ಲ್ಯಾಂಗ್ವೇಜ್ ಅನ್ನ ಯೂಶುವಲ್ ಆಗಿ ಡಿಗ್ರಿಯಿಂದನೇ ಓದ್ಕೊಂಡು ಬಂದಿರ್ತೀರಾ ಅಲ್ವಾ? ಹಾಗಿದ್ರೆ ಬ್ರೀಫ್ ಆಗಿ ನೋಡ್ತಾ ಹೋಗೋಣ, ಯಾಕಂದ್ರೆ ಟಾಪಿಕ್ಸ್ ಕವರ್ ಮಾಡ್ಲಿಕ್ಕೆ ತುಂಬಾ ಇದೆ, ಸಮಯ ಕಡಿಮೆ ಇದೆ. ಈ ವಿಡಿಯೋಕ್ಕೆ ನಾನು ಜಾಸ್ತಿ ಟೈಮ್ ತಗೊಂಡ್ರೆ ನೆಕ್ಸ್ಟ್ ಬೇರೆ ಬೇರೆ ಟಾಪಿಕ್ಸ್ ಗಳನ್ನ ಕವರ್ ಮಾಡ್ಲಿಕ್ಕೆ ನನಗೂ ಕಷ್ಟ, ಕೇಳಲಿಕ್ಕೆ ನಿಮ್ಗೂ ಕಷ್ಟ. ಓಕೆನಾ? ಓಕೆ, ಸ್ಟಾರ್ಟ್ ಮಾಡೇ ಬಿಡೋಣ. Old English period, it starts from C 450 to 1066. ಓಲ್ಡ್ ಇಂಗ್ಲಿಷ್ ಪೀರಿಯಡ್. ಸಿ ಅಂದ್ರೆ ಸುಮಾರು, ಅಂದಾಜು ಅಂತ, ಅಕ್ಯುರೇಟ್ ಆಗಿ ಗೊತ್ತಿಲ್ಲ. ಈಗ ನಿಮ್ಮ ಅಜ್ಜ ಅಜ್ಜಿನೇ ಕೇಳಿ, ಅವ್ರ ಬರ್ಡೇ ಯಾವಾಗ ಅಂದ್ರೆ ಗೊತ್ತಿಲ್ಲ, ಅಮಾವಾಸ್ಯೆ ಹುಟ್ಟಿದ್ದೆ, ಹುಣ್ಮೆ ಹುಟ್ಟಿದ್ದೆ, ಅಥವಾ ದೀಪಾವಳಿ ಹಬ್ಬದ ಮರ್ದಿನ ಹುಟ್ಟಿದ್ದೆ, ಈ ತರ ಹೇಳ್ತಾರೆ. ಅವರಿಗೆ ಡೇಟ್ಸ್ ನೆನಪಿಲ್ಲ, ಯಾಕಂದ್ರೆ ಮುಂಚೆ ಈ ತರ ಡಾಕ್ಯುಮೆಂಟೇಶನ್ ಅಂತ ಇರ್ಲೇ ಇಲ್ಲ. ಮತ್ ಯಾಕೆ ಅವ್ರು ನೆನ್ಪಿಟ್ಕೋತಾರೆ ಅಲ್ವಾ? ಬರ್ಡೇ ಸೆಲೆಬ್ರೇಷನ್ ಅಂತೂ ಟ್ರೆಡಿಷನ್ನೇ ಇರ್ಲಿಲ್ಲ ಬಿಡಿ. ಇವಾಗ ಅದು ಜಾಸ್ತಿ ಟ್ರೆಂಡಿಂಗ್ ಆಗ್ತಾ ಇರೋದು. ಬರ್ಡೇ ಎಲ್ಲ ಜಾಸ್ತಿ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡೋದಿರ್ಬೋದು, ಅಥವಾ ಡಾಕ್ಯುಮೆಂಟೇಶನ್ ಮಾಡೋದಿರ್ಬೋದು, ಲೈಕ್ ಬರ್ತ್ ಸರ್ಟಿಫಿಕೇಟ್ ಇರ್ಬೋದು. ಈ ತರ ಏನ್ ಮಾಡ್ಬೇಕಾಗತ್ತೆ, ಡೇಟ್ಸ್ ಅನ್ನ ಡಾಕ್ಯುಮೆಂಟೇಶನ್ ಮಾಡ್ಕೊಳ್ತಾರೆ. ಅದಕ್ಕೋಸ್ಕರ ಪ್ರತಿಯೊಬ್ರು ನೆನ್ಪಿಟ್ಕೊಳ್ತಾರೆ, ಮತ್ತೆ ಸೆಲೆಬ್ರೇಟ್ ಮಾಡೋದ್ರಿಂದ ಇವಾಗಿಂದ ಸ್ಟಾರ್ಟ್ ಆಗಿದೆ ಈ ಟೈಮು ಅಂತ ನಾವು ಅಕ್ಯುರೇಟ್ ಆಗಿ ಹೇಳ್ಬೋದು. ಎನಿಹೌ, ಓಲ್ಡ್ ಇಂಗ್ಲಿಷ್ ಪೀರಿಯಡ್ C 450 ಇಂದ 1066 ತನ ಇರತ್ತೆ. ಇಟ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಆಂಗ್ಲೋ ಸ್ಯಾಕ್ಸನ್ ಪೀರಿಯಡ್. ಇದನ್ನ ನಾವು ಆಂಗ್ಲೋ ಸ್ಯಾಕ್ಸನ್ ಪೀರಿಯಡ್ ಅಂತ ಸಹ ಕರೀತೇವೆ. ಮೇನ್ಲಿ ಅ ವೆಸ್ಟ್ ಜರ್ಮನಿಕ್ ಲ್ಯಾಂಗ್ವೇಜ್. ಈ ಪೀರಿಯಡ್ ಅಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಏನಿತ್ತು ಅಂದ್ರೆ ವೆಸ್ಟ್ ಜರ್ಮನಿಕ್ ಲ್ಯಾಂಗ್ವೇಜ್ ಇತ್ತು. ಡೆವಲಪ್ಡ್ ಫ್ರಮ್ ದ ಲ್ಯಾಂಗ್ವೇಜಸ್ ಆಫ್ ದ ಆಂಗಲ್ ಸ್ಯಾಕ್ಸನ್ಸ್ ಅಂಡ್ ಜೂಟ್ಸ್. ಈ ಲ್ಯಾಂಗ್ವೇಜ್ ಹೇಗೆ ಡೆವಲಪ್ ಆಯಿತು ಅಂದ್ರೆ ಬ್ರಿಟನ್ನಿಗೆ ಆಂಗಲ್ ಸ್ಯಾಕ್ಸನ್ಸ್ ಮತ್ತೆ ಜೂಟ್ಸ್ ಅನ್ನುವಂತಹ ಜರ್ಮನ್ ಟ್ರೈಬ್ಸ್, ಆ ಪೀಪಲ್ ಬರ್ತಾರೆ. ಅವ್ರು ಬಂದು ಅಲ್ಲಿ ಲ್ಯಾಂಗ್ವೇಜ್ ಅನ್ನ ಡೆವಲಪ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಮೇಜರ್ ಡೈಲೆಕ್ಟ್ಸ್ ವೆಸ್ಟ್ ಸ್ಯಾಕ್ಸನ್, ಮರ್ಷಿಯನ್, ನಾರ್ತುಂಬ್ರಿಯನ್ ಅಂಡ್ ಕ್ಯಾಂಟಿಶ್. ಸೊ ಈ 4 ಲ್ಯಾಂಗ್ವೇಜ್ ಅಂದ್ರೆ ಡೈಲೆಕ್ಟ್ಸ್ ಅಂತ ಹೇಳ್ತೀವಿ ನಾವು. ಭಾಷೆಯಲ್ಲೇ ಉಪಭಾಷೆ ಅಂತ ಕರಿಬಹುದು. ಈಗ ಕನ್ನಡದಲ್ಲೇ ಬೇರೆ ಬೇರೆ ಡೈಲೆಕ್ಟ್ಸ್ ಗಳನ್ನ ನಾವು ಮಾತನಾಡ್ತೀವಿ. ಈಗ ಬೆಂಗಳೂರು ಕಡೆ ಬಂದ್ರೆ ಅವ್ರ ಕನ್ನಡ ಡಿಫ್ರೆಂಟ್ ಆಗಿರುತ್ತೆ, ಕೋಸ್ಟಲಿಗೆ ಹೋದ್ರೆ ಅವ್ರದೇ ಡಿಫ್ರೆಂಟ್ ಕನ್ನಡ ಇರುತ್ತೆ, ಇನ್ನು ಉತ್ತರ ಕರ್ನಾಟಕ ಕಡೆ ಹೋದ್ರೆ ಅಲ್ಲೇ ಡಿಫ್ರೆಂಟ್ ಕನ್ನಡ ಇರುತ್ತೆ ಅಲ್ವಾ? ಸೊ ಈ ತರ ಬೇರೆ ಬೇರೆ ಡೈಲೆಕ್ಟ್ಸ್ ಇರುತ್ತೆ. ಇಂಗ್ಲಿಷ್ ನಲ್ಲೇ ಬೇರೆ ಬೇರೆ ಡೈಲೆಕ್ಟ್ಸ್ ಇದೆ. ಈಗ ಅಮೆರಿಕನ್ ಇಂಗ್ಲಿಷ್ ಇರ್ಬೋದು, ಅಥವಾ ಯುರೋಪಿಯನ್ ಇಂಗ್ಲಿಷ್ ಇರ್ಬೋದು, ಇಂಡಿಯನ್ ಇಂಗ್ಲಿಷ್ ಇರ್ಬೋದು. ನಾವು ಪ್ರೊನೌನ್ಸಿಯೇಷನ್ ಮಾಡುವಂತಹ ರೀತಿ ಚೇಂಜ್ ಆಗಿರುತ್ತೆ. ಯಾವುದೋ ಒಂದು ವರ್ಡ್ ಅನ್ನ ನಾವು ಪ್ರೊನೌನ್ಸ್ ಮಾಡೋ ರೀತಿ ಬೇರೆ ಇರುತ್ತೆ, ಅಥವಾ ಅಮೆರಿಕದವರು ಅದೇ ವರ್ಡ್ ಅನ್ನ ಬೇರೆ ತರ ಪ್ರೊನೌನ್ಸ್ ಮಾಡ್ತಾ ಇರ್ತಾರೆ, ಅಥವಾ ಬೇರೆ ತರ ಯೂಸ್ ಮಾಡ್ತಾ ಇರ್ತಾರೆ ಅಲ್ವಾ? ಎನಿಹೌ, ನೆಕ್ಸ್ಟ್, ವೆಸ್ಟ್ ಸ್ಯಾಕ್ಸನ್ ಬಿಕೇಮ್ ದ ಡಾಮಿನೆಂಟ್ ಲಿಟರರಿ ಡೈಲೆಕ್ಟ್. ಲಿಟರರಿ ಡೈಲೆಕ್ಟ್ ಅಂದ್ರೆ ಲಿಟರೇಚರ್ ಗಳಲ್ಲಿ ಯೂಸ್ ಮಾಡಿದಂತಹ ಡೈಲೆಕ್ಟ್ ಯಾವ್ದಪ್ಪ ಅಂದ್ರೆ ವೆಸ್ಟ್ ಸ್ಯಾಕ್ಸನ್. ಎಸ್ಪೆಷಲಿ ಡ್ಯೂರಿಂಗ್ ದ ಟೈಮ್ ಆಫ್ ಕಿಂಗ್ ಅಲ್ಫ್ರೆಡ್ ದ ಗ್ರೇಟ್. ಈ ಟೈಮ್ ನಲ್ಲಿ ಅಲ್ಲಿಯ ಕಿಂಗ್ ಯಾರಾಗಿದ್ರು ಅಂದ್ರೆ ಕಿಂಗ್ ಅಲ್ಫ್ರೆಡ್ ದ ಗ್ರೇಟ್ ಅನ್ನುವಂಥವ್ರು. ಲ್ಯಾಟಿನ್ ಎಂಟರ್ಡ್ ದ ಲ್ಯಾಂಗ್ವೇಜ್ ಥ್ರೂ ಕ್ರಿಶ್ಚಿಯಾನಿಟಿ. ಕ್ರಿಶ್ಚಿಯಾನಿಟಿ ಜೊತೆಗೆ ಲ್ಯಾಟಿನ್ ಸಹ ಇಲ್ಲಿ ಎಂಟರ್ ಆಯಿತು. ಓಲ್ಡ್ ನಾರ್ಸ್ ಎಂಟರ್ಡ್ ಥ್ರೂ ವಿಕಿಂಗ್ ಸೆಟಲ್ಮೆಂಟ್. ವಿಕಿಂಗ್ ಸೆಟಲ್ಮೆಂಟ್ ಜೊತೆಗೆ ಓಲ್ಡ್ ನಾರ್ಸ್ ಲ್ಯಾಂಗ್ವೇಜ್ ಸಹ, ಡೈಲೆಕ್ಟ್ ಸಹ ಎಂಟರ್ ಆಗುತ್ತೆ. ಹಾಗಿದ್ರೆ ಈ ಲಿಟ್ರೇಚರಿನ ಕ್ಯಾರೆಕ್ಟರಿಸ್ಟಿಕ್ಸ್ ಏನಪ್ಪಾ ಅಂದ್ರೆ ಸ್ಟ್ರಾಂಗ್ ಹೀರೋಯಿಕ್ ಅಂಡ್ ವಾರಿಯರ್ ಕಲ್ಚರ್, ಥೀಮ್ಸ್ ಆಫ್ ಬ್ರೇವರಿ, ಲಾಯಲ್ಟಿ, ಫೇಟ್, ಆನರ್ ಅಂಡ್ ಡೆತ್. ಅಂದ್ರೆ ಅವ್ರು ಬರೆಯುವಂತ ಲಿಟ್ರೇಚರಿನ ಥೀಮ್ಸ್ ಏನಾಗಿತ್ತು ಅಂದ್ರೆ ಬ್ರೇವರಿ ಮೇಲೆ ಬರಿತಾ ಇದ್ರು, ಲಾಯಲ್ಟಿ ಮೇಲೆ ಬರಿತಾ ಇದ್ರು, ಫೇಟ್ ಮೇಲೆ ಬರಿತಾ ಇದ್ರು, ಆನರ್, ಡೆತ್ ಇದ್ರ ಮೇಲೆ ಬರಿತಾ ಇದ್ರು. ಫ್ರೀಕ್ವೆಂಟ್ ಯೂಸ್ ಆಫ್ ಅಲಿಟ್ರೇಷನ್. ಅಲಿಟ್ರೇಷನ್ ಅನ್ನುವಂಥದ್ದು ಒಂದು ಫಿಗರ್ಸ್ ಆಫ್ ಸ್ಪೀಚ್ ಅಲ್ವಾ? ಸೊ ಇದನ್ನ ಅವರು ಅವರ ಲಿಟ್ರೇಚರ್ ಅಲ್ಲಿ ಜಾಸ್ತಿಯಾಗಿ ಯೂಸ್ ಮಾಡ್ತಾ ಇದ್ರು.
ರಿಲಿಜಿಯಸ್ ಪೋಯಟ್ರಿ ಬಿಕೇಮ್ ಇಂಪಾರ್ಟೆಂಟ್ ಆಫ್ಟರ್ ಕ್ರಿಶ್ಚಿಯನೈಸೇಷನ್. ರಿಲಿಜಿಯಸ್ ಪೋಯಟ್ರಿ ಅಂದ್ರೆ ಈಗ ಧಾರ್ಮಿಕ ಆ, ಹಾಡುಗಳಿರ್ಬೋದು ಅವೆಲ್ಲ ಏನಾಯ್ತು ಫೇಮಸ್ ಆಗ್ತಾ ಬಂತು ಆಫ್ಟರ್ ಕ್ರಿಶ್ಚಿಯನೈಸೇಷನ್. ಓರಲ್ ಟ್ರೆಡಿಷನ್ ವಾಸ್ ವೆರಿ ಇಂಪಾರ್ಟೆಂಟ್. ಓರಲ್ ಟ್ರೆಡಿಷನ್ ಅದ್ರಲ್ಲಿ ಬರೆಯೋಕ್ಕಿಂತ ಜಾಸ್ತಿ ಒಬ್ಬರ ಬಾಯಿಂದ ಇನ್ನೊಬ್ಬರ ಬಾಯಿಗೆ ಅದೇನಾಗ್ತಾ ಇತ್ತು ರೀಚ್ ಆಗ್ತಾ ಇತ್ತು. ಈಗ ನಮ್ಮ ಕರ್ನಾಟಕದಲ್ಲೇ ಇರ್ಬೋದು ಜನಪದ ಸಾಹಿತ್ಯ ಅಂತ ನಾವು ಕೇಳಿರ್ತೀವಿ. ಅದು ಏನಾಗಿದೆ ಬಾಯಿಂದ ಬಾಯಿಗೆ ಮುಂದುವರ್ಕೊಂಡು ಬಂದಿರುವಂತಹ ಒಂದು ಸಾಹಿತ್ಯ ಆಗಿರತ್ತೆ. ಓಕೆನಾ. ಅದಕ್ಕೆ ರಿಟರ್ನ್ ಫಾರ್ಮ್ ಅಂದ್ರೆ ಇವಾಗ ಕೆಲವೊಬ್ರು ಕೊಡ್ತಾ ಇದ್ದಾರೆ. ಬಟ್ ಅದ್ ಮುಂಚೆಯಿಂದ ಏನು ಈಗ ಮುತ್ತಜ್ಜ ಹೇಳ್ತಾ ಇದ್ರು ಅದನ್ನ ಕೇಳಿ ಅಜ್ಜ ಸ್ಟಾರ್ಟ್ ಮಾಡಿದ್ರು, ಅಜ್ಜ ಹೇಳೋದನ್ನ ಕೇಳಿ ನಮ್ಮಪ್ಪ ಸ್ಟಾರ್ಟ್ ಮಾಡಿದ್ರು. ಈ ತರ ಒಬ್ರಿಂದ ಒಬ್ರಿಗೆ ಏನಾಗತ್ತೆ ಅದು ಬರ್ತಾ ಹೋಗತ್ತೆ. ಮೇಜರ್ ರೈಟರ್ಸ್ ಅಂಡ್ ವರ್ಕ್ಸ್. ಹಾಗಿದ್ರೆ ಓಲ್ಡ್ ಇಂಗ್ಲಿಷ್ ಪೀರಿಯಡ್ ಅಲ್ಲಿ ರೈಟರ್ಸ್ ಯಾರ್ಯಾರಿದ್ರಪ್ಪ ಅಂದ್ರೆ ಸಡ್ಮನ್ ಅವ್ರು ಬರೆದಿರುವಂತದ್ದು ಸಡ್ಮನ್ಸ್ ಹಿಮ್. ಇನ್ನು ಸಿನೆವೋಲ್ಫ್ ಅವ್ರು ಬರೆದಿರುವಂತದ್ದು ಎಲಿನೆ ಕ್ರಿಸ್ಟ್ ಸೆಕೆಂಡ್. ಇನ್ನು ಅನಾನಿಮಸ್ ಅನ್ನುವಂತವ್ರು ಅಂದ್ರೆ ಅನಾನಿಮಸ್ ಅಂದ್ರೆ ನೇಮ್ ಗೊತ್ತಿಲ್ಲ ಯಾರು ಬರ್ದಿದ್ದಾರೆ ಅಂತ, ಅವರು ಬೆವೋಲ್ಫ್ ಅಂತ ವರ್ಕ್ ಅನ್ನ ಬರ್ದಿದ್ದಾರೆ. ಇದು ಒಂದು ಗ್ರೇಟೆಸ್ಟ್ ಎಪಿಕ್. ಕಿಂಗ್ ಅಲ್ಫ್ರೆಡ್ ಅವರು ಆ ಟೈಮ್ ನಲ್ಲಿ ಏನ್ ಮಾಡ್ತಾ ಇದ್ರು ರೂಲ್ ಮಾಡ್ತಾ ಇದ್ರು. ಅವರು ಟ್ರಾನ್ಸ್ಲೇಷನ್ಸ್ ಅನ್ನ ಮತ್ತೆ ಪ್ರಮೋಷನ್ ಆಫ್ ಲರ್ನಿಂಗ್ ಅಂದ್ರೆ ಕಲಿಯುವಿಕೆಗೆ ಜಾಸ್ತಿ ಏನ್ ಮಾಡ್ತಾ ಇದ್ರು ಪ್ರಮೋಟ್ ಮಾಡ್ತಾ ಇದ್ರು. ಬಿವೋಲ್ಫ್ ವಾಸ್ ಗ್ರೇಟೆಸ್ಟ್ ಸರ್ವೈವಿಂಗ್ ಓಲ್ಡ್ ಇಂಗ್ಲಿಷ್ ಎಪಿಕ್. ಇದೊಂದು ಎಪಿಕ್ ಮಹಾಕಾವ್ಯ. ಆ ಟೈಮ್ ನಲ್ಲಿ ಇದೊಂದು ಗ್ರೇಟೆಸ್ಟ್ ಮಹಾಕಾವ್ಯ ಅಂತ ಕನ್ಸಿಡರ್ ಮಾಡಿದ್ರು. ಇನ್ನು ಸೆಕೆಂಡ್ ಮಿಡಲ್ ಇಂಗ್ಲಿಷ್ ಪೀರಿಯಡ್ 1066 to c 1500. ಯಾವಾಗ ನಾರ್ಮನ್ ಕಾಂಕ್ವೆಸ್ಟ್ ಆಗತ್ತಲ್ಲ ಅಲ್ಲಿಂದ ಮಿಡಲ್ ಇಂಗ್ಲಿಷ್ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಇಲ್ಲಿ ವಿಲಿಯಂ ಕಾಂಕರರ್ ಬಿಕೇಮ್ ದ ಕಿಂಗ್ ಆಫ್ ಇಂಗ್ಲೆಂಡ್. ಸೊ ಅಲ್ಫ್ರೆಡ್ ದ ಗ್ರೇಟ್ ಇದ್ರಲ್ಲ ಅವ್ರಾದ್ಮೇಲೆ ಇಲ್ಲಿ ಯಾರು ಬಂದ್ರೆ ಈಗ ನಾರ್ಮನ್ ಕಾಂಕ್ವೆಸ್ಟ್ ಆದ್ಮೇಲೆ ವಿಲಿಯಂ ಕಾಂಕರ್ ಅವ್ರು ಬರ್ತಾರೆ. ಫ್ರೆಂಚ್ ಬಿಕೇಮ್ ದ ಲ್ಯಾಂಗ್ವೇಜ್ ಆಫ್ ಕೋರ್ಟ್ ಅಂಡ್ ರೂಲಿಂಗ್ ಕ್ಲಾಸ್. ಇಲ್ಲಿ ಏನಾಯ್ತು ಫ್ರೆಂಚ್ ಅನ್ನುವಂತ ಲ್ಯಾಂಗ್ವೇಜ್ ಏನಾಗತ್ತೆ ಕೋರ್ಟ್ ಮತ್ತೆ ರೂಲಿಂಗ್ ಕ್ಲಾಸ್. ರೂಲಿಂಗ್ ಕ್ಲಾಸ್ ಮೀನ್ಸ್ ರಿಚ್ ಪೀಪಲ್ ಅಥವಾ ಯಾರೆಲ್ಲ ಆಡಳಿತದಲ್ಲಿ ಇರ್ತಾರಲ್ಲ ಅವರ ಲ್ಯಾಂಗ್ವೇಜ್ ಫ್ರೆಂಚ್ ಆಗ್ತಾ ಹೋಗುತ್ತೆ. ಆಡಳಿತದ ಲ್ಯಾಂಗ್ವೇಜ್ ಫ್ರೆಂಚ್ ಆಯ್ತು. ಲ್ಯಾಟಿನ್ ರಿಮೇನ್ಡ್ ಇಂಪಾರ್ಟೆಂಟ್ ಇನ್ ರಿಲಿಜಿಯನ್ ಅಂಡ್ ಎಜುಕೇಶನ್. ಈ ಎಜುಕೇಶನ್ ಮತ್ತೆ ಧರ್ಮಗಳಲ್ಲೆಲ್ಲ ಮಾತನಾಡುವಂಥದ್ದು ಯಾವ್ದಾಗಿತ್ತು ಅಂದ್ರೆ ಈಗ ನಾರ್ಮಲ್ ಪೀಪಲ್ ಮಾತನಾಡುವಂಥದ್ದು ಯಾವ್ದಾಗಿತ್ತಪ್ಪ ಅಂದ್ರೆ ಲ್ಯಾಟಿನ್ ಆಗಿತ್ತು. ಇಂಗ್ಲಿಷ್ ಕಂಟಿನ್ಯೂಡ್ ಅಮಂಗ್ ದ ಕಾಮನ್ ಪೀಪಲ್. ಸೊ ಇಲ್ಲಿ ಸಾಮಾನ್ಯ ಜನರು ಏನ್ ಮಾಡ್ತಾ ಇದ್ರು ಇಂಗ್ಲಿಷ್ ಅನ್ನು ಸಹ ಮಾತನಾಡ್ತಾ ಇದ್ರು. ಇವೆಂಚುವಲಿ ಇಂಗ್ಲಿಷ್ ರೀಗೇನ್ಡ್ ಪ್ರಾಮಿನೆನ್ಸ್. ಸೊ ಹೀಗೆ ಹೋಗ್ತಾ ಹೋಗ್ತಾ ಏನಾಯ್ತು ಇಂಗ್ಲಿಷ್ಗೆ ಜಾಸ್ತಿ ಇಂಪಾರ್ಟೆನ್ಸ್ ಸಿಗ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಸೊ ಈ ಪೀರಿಯಡಿನ ಲ್ಯಾಂಗ್ವೇಜ್ ಇನ್ಫ್ಲುಯೆನ್ಸ್ ಬಂದ್ಬಿಟ್ಟು ಇಂಗ್ಲಿಷು, ಫ್ರೆಂಚು, ಓಲ್ಡ್ ನಾರ್ಸ್. ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಲಿಟರೇಚರ್ ನೋಡೋದಾದ್ರೆ ಮಿಡಲ್ ಇಂಗ್ಲಿಷ್ ಪೀರಿಯಡ್ ಅಲ್ಲಿ ಗ್ರೋತ್ ಆಫ್ ರೊಮ್ಯಾನ್ಸ್, ಎಲೆಗರಿ ಅಂಡ್ ರಿಲಿಜಿಯಸ್. ಸೊ ಇಲ್ಲಿ ರೊಮ್ಯಾನ್ಸ್ ಅಂದ್ರೆ ಒಂದು ಪ್ರೀತಿಯ ಬಗ್ಗೆ ಬರೀಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಬರೆಯೋದು ಮೀನ್ಸ್ ಅದೇ ಅವಾಗ ಓರಲ್ ಜಾಸ್ತಿ ಆಗಿತ್ತು. ಎಲೆಗರಿ ಮೀನ್ಸ್ ಒಂದು ಸ್ಟೋರಿ ಅಥವಾ ಯಾವುದೋ ಒಂದು ಲಿಟ್ರೇಚರಿಗೆ ಡೀಪರ್ ಮೀನಿಂಗ್ ಇರುವಂತದ್ದು. ಅಂಡ್ ರಿಲಿಜಿಯಸ್ ಧಾರ್ಮಿಕತೆಯ ಬಗ್ಗೆ ಸಹ ಅವರು ಬರೀಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಅಥವಾ ಓರಲ್ ಆಗಿ ಅದು ಏನಾಯ್ತು ರೀಚ್ ಆಗ್ಲಿಕ್ಕೆ ಸ್ಟಾರ್ಟ್ ಆಯ್ತು ಜನರನ್ನ. ಡೆವಲಪ್ಮೆಂಟ್ ಆಫ್ ಇಂಗ್ಲಿಷ್ ಡ್ರಾಮಾ. ಇಂಗ್ಲಿಷ್ ನಾಟಕಗಳು ಸಹ ಬೆಳವಣಿಗೆಯನ್ನ ಹೊಂದ್ತಾ ಬಂದ್ವು. ಬ್ಯಾಲೆಡ್ಸ್ ಅಂಡ್ ಪಾಪ್ಯುಲರ್ ಲಿಟರೇಚರ್ ಬಿಕೇಮ್ ಇಂಪಾರ್ಟೆಂಟ್. ಬ್ಯಾಲೆಡ್ಸ್ ಅನ್ನುವಂತಹ ಲಿಟರರಿ ಡಿವೈಸ್ ಇದೆ, ಅದು ಸಹ ಆ ಟೈಮ್ ನಲ್ಲಿ ಫೇಮಸ್ ಆಗ್ತಾ ಬಂತು. ಫ್ರೆಂಚ್ ಅಂಡ್ ಲ್ಯಾಟಿನ್ ವೊಕ್ಯಾಬ್ಯುಲರಿ ಗ್ರೇಟ್ಲಿ ಇನ್ಕ್ರೀಸ್ಡ್. ಸೊ ಇಲ್ಲಿ ಇಂಗ್ಲಿಷ್ ಮೇಲೆ ಫ್ರೆಂಚ್ ಮತ್ತೆ ಲ್ಯಾಟಿನ್ ವೊಕ್ಯಾಬ್ಯುಲರಿ ಏನಾಯ್ತು ಇನ್ಫ್ಲುಯೆನ್ಸ್ ಆಗ್ತಾ ಹೋಯ್ತು ಮತ್ತೆ ಜಾಸ್ತಿ ಇನ್ಕ್ರೀಸ್ ಆಗ್ತಾ ಹೆಚ್ಚಾಯ್ತಾ ಹೋಯ್ತು. ಇಂಗ್ಲಿಷ್ ಗ್ರಾಮರ್ ಬಿಕೇಮ್ ಸಿಂಪ್ಲರ್ ದೆನ್ ಓಲ್ಡ್ ಇಂಗ್ಲಿಷ್. ಓಲ್ಡ್ ಇಂಗ್ಲಿಷ್ ಕಂಪೇರ್ ಮಾಡಿದ್ರೆ ಮಿಡಲ್ ಇಂಗ್ಲಿಷ್ ಅಲ್ಲಿ ಇಂಗ್ಲಿಷ್ ಗ್ರಾಮರು ಇನ್ನು ಸಿಂಪ್ಲಿಫೈ ಆಯ್ತು. ಮುಂಚೆ ತುಂಬಾ ಕಠಿಣ ಇತ್ತು, ಇವಾಗ ಒಂದು ಸ್ವಲ್ಪ ಸಡಿಲಿಕೆ ಆಯ್ತು. ಈಗ ಗ್ರಾಮ್ಯಾಟಿಕಲ್ ಏನೋ ಬರೀತಾ ಇದ್ದಾರೆ ಅಂದ್ರೆ ಅಲ್ಲೊಂದು ಸ್ವಲ್ಪ ಅವರಿಗೆ ರಿಸ್ಟ್ರಿಕ್ಷನ್ ಕಡಿಮೆ ಆಯ್ತು, ಸ್ವಲ್ಪ ಫ್ರೀಡಮ್ ಸಿಕ್ತು. ರೈಸ್ ಆಫ್ ದ ಇಂಗ್ಲಿಷ್ ಲಿಟರರಿ ಟ್ರೆಡಿಷನ್ಸ್. ಅಲ್ಲಿಂದ ಇಂಗ್ಲಿಷ್
ಲಿಟರರಿ ಟ್ರೆಡಿಷನ್ ಅಂದ್ರೆ ಸಾಹಿತ್ಯ ಬೆಳೀತಾ ಹೋಯಿತು. ಮೇಜರ್ ರೈಟರ್ಸ್ ಯಾರು ಬರ್ತಾರೆ ಇಲ್ಲಿ ಅಂದ್ರೆ ಜಿಯೋಫ್ರೆ ಚಾಸರ್ ಅವ್ರು ಬರ್ತಾರೆ. ಹಿ ಇಸ್ ದ ಫಾದರ್ ಆಫ್ ಇಂಗ್ಲಿಷ್ ಪೋಯಟ್ರಿ. ಅವರನ್ನ ಫಾದರ್ ಆಫ್ ಇಂಗ್ಲಿಷ್ ಪೋಯಟ್ರಿ ಅಂತ ಕರಿತೀವಿ. ಅವರ ವರ್ಕು ದ ಕ್ಯಾಂಟರ್ಬರಿ ಟೇಲ್ಸ್. ವಿಲಿಯಂ ಲ್ಯಾಂಗ್ಲ್ಯಾಂಡ್ ಇವರದು ಪಿಯರ್ಸ್ ಪ್ಲೋಮ್ಯಾನ್. ಜಾನ್ ಗೋವರ್ ಕನ್ಫೆಶಿಯೋ ಅಮ್ಯಾಂಟಿಸ್. ಥಾಮಸ್ ಮೆಲರಿ ಲೇ ಮಾರ್ಟೆಡಿ ಆರ್ಥರ್. ಜಾನ್ ವೈಕ್ಲಿಫ್ ಇನ್ಫ್ಲುಯೆನ್ಷಿಯಲ್ ಇಂಗ್ಲಿಷ್ ಬೈಬಲ್. ಸೊ ಇದಿಷ್ಟು ಮೇಜರ್ ರೈಟರ್ಸ್ ಅಂಡ್ ದೇರ್ ವರ್ಕ್. ಇನ್ನು 1476 ಅಲ್ಲಿ ವಿಲಿಯಂ ಕಾಕ್ಸ್ಟನ್ ಇಂಟ್ರೊಡ್ಯೂಸ್ಡ್ ದ ಪ್ರಿಂಟಿಂಗ್ ಪ್ರೆಸ್ ಇಂಟು ಇಂಗ್ಲೆಂಡ್. 1476 ಅಲ್ಲಿ ವಿಲಿಯಂ ಕಾಕ್ಸ್ಟನ್ ಅವರು ಪ್ರಿಂಟಿಂಗ್ ಪ್ರೆಸ್ ಅನ್ನ ಏನ್ ಮಾಡ್ತಾರೆ, ಇಂಟ್ರೊಡ್ಯೂಸ್ ಮಾಡ್ತಾರೆ. ಇದರಿಂದ ಏನಾಯ್ತು, ರೈಟಿಂಗ್ಸ್ ಜಾಸ್ತಿ ಆಗ್ತಾ ಹೋಯ್ತು. ಅದು ಮತ್ತೆ ಜನರಿಗೆ ತಲುಪಲಿಕ್ಕೆ ಪ್ರಿಂಟಿಂಗ್ ಪ್ರೆಸ್ ಇದ್ದಿದ್ರಿಂದ ಜಾಸ್ತಿ ರೀಚ್ ಆಗ್ತಾ ಇತ್ತು. ನೆಕ್ಸ್ಟ್ ರಿನೈಸೆನ್ಸ್ ಆರ್ ಅರ್ಲಿ ಮಾಡರ್ನ್ ಇಂಗ್ಲಿಷ್ ಅಂತ ಕರಿತೇವೆ. ರಿನೈಸೆನ್ಸ್ ರಿವೈವಲ್ ಆಫ್ ಕ್ಲಾಸಿಕಲ್ ಲರ್ನಿಂಗ್. ಇಲ್ಲಿಂದ ಕ್ಲಾಸಿಕಲ್ ಲರ್ನಿಂಗ್ ಸ್ಟಾರ್ಟ್ ಆಗತ್ತೆ. ಪ್ರಿಂಟಿಂಗ್ ಎಕ್ಸ್ಪ್ಯಾಂಡೆಡ್ ರ್ಯಾಪಿಡ್ಲಿ. ಸೊ ಪ್ರಿಂಟಿಂಗ್ ಸ್ಟಾರ್ಟ್ ಆಗಿದ್ರಿಂದ ಅದೇನಾಯ್ತು, ಎಲ್ಲಾ ಕಡೆಗೂ ಹಬ್ಬತಾ ಹೋಯ್ತು. ಇಂಗ್ಲಿಷ್ ವೊಕ್ಯಾಬ್ಲರಿ ಎಕ್ಸ್ಪಾಂಡೆಡ್ ಎನಾರ್ಮಸ್ಲಿ. ವೊಕ್ಯಾಬ್ಲರಿ ಸಹ ಅಂದ್ರೆ ಇಂಗ್ಲಿಷ್ ವರ್ಡ್ಸ್ ಗಳು ಸಹ ಜಾಸ್ತಿ ಆಗ್ತಾ ಹೋದ್ವು. ಎಕ್ಸ್ಪ್ಲೋರೇಷನ್ ಇನ್ಕ್ರೀಸ್ಡ್ ಕಾಂಟ್ಯಾಕ್ಟ್ ವಿತ್ ಅದರ್ ಕಲ್ಚರ್ಸ್. ಅವಾಗ ಏನಾಯ್ತು, ಬೇರೆ ಬೇರೆ ಕಲ್ಚರ್ಸ್ ಅಂದ್ರೆ ಈಗ ಬೇರೆ ಬೇರೆ ಡೈಲೆಕ್ಟ್ಸ್ ಗಳ ಜೊತೆಗೆ ಕಾಂಟ್ಯಾಕ್ಟ್ ಜಾಸ್ತಿ ಆಗಿದ್ರಿಂದ ಈಗ ಬೇರೆ ಎಲ್ಲೋ ಲೊಕೇಶನ್ ಅಲ್ಲಿ ಅಥವಾ ಬೇರೆ ಯಾವುದೋ ದೇಶದಲ್ಲಿ ಬರೆದಿರುವಂತಹ ಏನ್ ಸಿಕ್ತು ಲಿಟ್ರೇಚರ್ ಎಲ್ಲ ಸಿಕ್ಕಿದ್ರಿಂದ ಏನಾಯ್ತು, ಬೇರೆ ಬೇರೆ ಕಲ್ಚರ್ ನ ಎಕ್ಸ್ಪ್ಲೋರ್ ಮಾಡ್ಲಿಕ್ಕೆ ಸಾಧ್ಯ ಆಯ್ತು. ಇಂಗ್ಲಿಷ್ ಬಾರೋಡ್ ಹೆವಿಲಿ ಫ್ರಮ್ ಲ್ಯಾಟಿನ್, ಗ್ರೀಕ್, ಇಟಾಲಿಯನ್, ಫ್ರೆಂಚ್, ಸ್ಪ್ಯಾನಿಷ್, ಅದರ್ ಯುರೋಪಿಯನ್ ಲ್ಯಾಂಗ್ವೇಜಸ್. ಸೊ ಇಂಗ್ಲಿಷ್ ಬಾರೋಡ್ ಹೆವಿಲಿ ಫ್ರಮ್ ಅಂದ್ರೆ ಇಂಗ್ಲಿಷ್ ಲ್ಯಾಂಗ್ವೇಜ್ ಅಲ್ಲಿ ಈ ಕೆಳಗಡೆ ಕೊಟ್ಟಿರುವಂತ ಯುರೋಪಿಯನ್ ಲ್ಯಾಂಗ್ವೇಜಸ್ ನ ವರ್ಡ್ಸ್ ಗಳು ಸಹ ಇನ್ಕ್ಲೂಡ್ ಆಗಿವೆ. ಹಾಗಿದ್ರೆ ಈ ಪೀರಿಯಡಿನ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಲಿಟ್ರೇಚರ್ ಏನಪ್ಪಾ ಅಂದ್ರೆ ಹ್ಯುಮ್ಯಾನಿಸಂ, ಮಾನವೀಯತೆಗೆ ಜಾಸ್ತಿ ಇಂಪಾರ್ಟೆನ್ಸ್ ಅನ್ನ ಕೊಟ್ಟಿದ್ರ. ಇಂಡಿವಿಜುವಲಿಸಂ, ವೈಯಕ್ತಿಕತೆ ಇರ್ಬೋದು. ಕ್ಲಾಸಿಕಲ್ ಇನ್ಫ್ಲುಯೆನ್ಸ್, ಇಲ್ಲಿ ಕ್ಲಾಸಿಕ್ಸ್ ಇನ್ಫ್ಲುಯೆನ್ಸ್ ಜಾಸ್ತಿ ಆಗ್ತಾ ಹೋಯ್ತು. ಎಕ್ಸ್ಪ್ಲರೇಷನ್ ಆಫ್ ಹ್ಯೂಮನ್ ನೇಚರ್, ಈ ಮಾನವನ ಸ್ವಭಾವದ ಬಗ್ಗೆ ಎಕ್ಸ್ಪ್ಲೋರ್ ಸ್ಟಾರ್ಟ್ ಆಯ್ತು. ಡೆವಲಪ್ಮೆಂಟ್ ಆಫ್ ಡ್ರಾಮಾ, ನಾಟಕಗಳು ಇನ್ನೂ ಅಭಿವೃದ್ಧಿ ಆಗ್ತಾ ಹೋದ್ವು. ಅದು ಮಿಡಲ್ ಇಂಗ್ಲಿಷ್ ಇಂದಾನೆ ಏನಾಯ್ತು, ಒಂದು ಬೀಜ ಅಲ್ಲಿ ಬಿತ್ತಿದ್ರು, ಇಲ್ಲಿ ಅದು ಏನಾಗ್ತಾ ಇದೆ, ಇನ್ನೂ ಜಾಸ್ತಿ ಹಬ್ತಾ ಇದೆ. ಗ್ರೋತ್ ಆಫ್ ಪೋಯಟ್ರಿ ಅಂಡ್ ಪ್ರೋಸ್, ಇಲ್ಲಿ ಪೋಯಮ್ಸ್ ಗಳು ಬಂತು ಮತ್ತೆ ಪ್ರೋಸ್ ಸಹ ಬಂತು. ರಿಚ್ ಅಂಡ್ ಎಕ್ಸ್ಪ್ಯಾಂಡಿಂಗ್ ವೊಕ್ಯಾಬ್ಲರಿ, ಅಗೇನ್ ಏನಾಯ್ತು, ಇಂಗ್ಲಿಷ್ ವೊಕ್ಯಾಬ್ಲರಿ ಏನಾಗ್ತಾ ಹೋಯ್ತು, ಜಾಸ್ತಿ ಆಗ್ತಾ ಹೋಯ್ತು. ಯಾಕಂದ್ರೆ ಅದು ಬೇರೆ ಬೇರೆ ಲ್ಯಾಂಗ್ವೇಜಸ್ ಇಂದನೂ ಸಹ ಕೆಲವೊಂದು ವರ್ಡ್ಸ್ ಗಳನ್ನ ತಗೊಂಡು ಅದು ತನ್ನದಾಗಿ ಮಾಡ್ಕೊಂಡ್ಬಿಟ್ಟಿದೆ ಇಂಗ್ಲಿಷ್ ಅಲ್ವಾ. ಮೇಜರ್ ರೈಟರ್ಸ್ ಅಂಡ್ ದರ್ ವರ್ಕ್ಸ್, ಈ ಪೀರಿಯಡ್ ಅಲ್ಲಿ ಬರುವಂತ ಮೇಜರ್ ರೈಟರ್ಸ್ ಮತ್ತೆ ಅವರ ವರ್ಕ್ಸ್ ಯಾವ್ದಪ್ಪ ಅಂದ್ರೆ ಎಡ್ಮಂಡ್ ಸ್ಪೆನ್ಸರ್ ದ ಫೇರಿ ಕ್ವೀನ್, ಕ್ರಿಸ್ಟೋಫರ್ ಮಾರ್ಲೋ ಡಾಕ್ಟರ್ ಫಾಕ್ಟಸ್, ವಿಲಿಯಂ ಶೇಕ್ಸ್ಪಿಯರ್ ಅವರು ಬರ್ತಾರೆ ಇಲ್ಲಿ, ಹ್ಯಾಮ್ಲೆಟ್, ಮ್ಯಾಕ್ಬೆತ್, ಅಥೆಲೋ, ಕಿಂಗ್ ಲಿಯರ್, ರೋಮಿಯೋ ಅಂಡ್ ಜೂಲಿಯಟ್, ಬೆನ್ ಜಾನ್ಸನ್, ವಾಲ್ಪೋನ್, ಫ್ರಾನ್ಸಿಸ್ ಬೇಕನ್, essays, John Donne, metaphysical poetry, songs and sonnets, John Milton, Paradise Lost. ಈಗ ನೆಕ್ಸ್ಟ್ ರೆಸ್ಟೋರೇಷನ್ ಅಂಡ್ 18th ಸೆಂಚುರಿ. ಇದು 1660 ಇಂದ ಸ್ಟಾರ್ಟ್ ಆಗತ್ತೆ, 1798 ತನ ಈ ಪೀರಿಯಡ್ ಇರತ್ತೆ. ಇದಕ್ಕೆ ರೆಸ್ಟೋರೇಷನ್ ಪೀರಿಯಡ್ ಅಂತ ಹೇಳ್ತೇವೆ. ಇದಕ್ಕೂ ಬಿಫೋರ್ ಇದ್ದಿದ್ದು ರಿನೈಸೆನ್ಸ್ ಪೀರಿಯಡ್ ಅಥವಾ ಅರ್ಲಿ ಮಾಡರ್ನ್ ಇಂಗ್ಲಿಷ್ ಪೀರಿಯಡ್. 1660 ರೆಸ್ಟೋರೇಷನ್ ಆಫ್ ಚಾರ್ಲಸ್ ಸೆಕೆಂಡ್. ಇಲ್ಲಿ ಚಾರ್ಲಸ್ ಸೆಕೆಂಡ್ ಅವರು ಬರ್ತಾರೆ, ಅಂದ್ರೆ ಹಿ ಇಸ್ ದ ಕಿಂಗ್. ಥಿಯೇಟರ್ ರೀಓಪನ್ಡ್ ಆಫ್ಟರ್ ಪ್ಯೂರಿಟನ್ ರೂಲ್. ಥಿಯೇಟರ್ ಡ್ರಾಮಾಗಳು ಸ್ಟಾರ್ಟ್ ಆಗಿದ್ರಿಂದ ಅದನ್ನ ಜನರಿಗೆ ತೋರ್ಸ್ಬೇಕಲ್ವಾ ಏನ್ ಬರ್ದಿದ್ದೇವೆ ಅಂತ, ಅದಕ್ಕೋಸ್ಕರ ಏನಾಯ್ತು, ಥಿಯೇಟರ್ ಹುಟ್ಕೊಂತು. ಏಜ್ ಆಫ್ ರೀಸನ್ ಅಂಡ್ ರ್ಯಾಷನಲಿಸಂ, ಇಲ್ಲಿ ಯಾವುದೋ ಒಂದು ಲಿಟ್ರೇಚರ್ ಇರ್ಬೋದು, ಅದನ್ನ ಕ್ವಶನ್ ಮಾಡ್ತಾ ಇದ್ರು.
ಎಲ್ಲದನ್ನ ಕ್ವೆಶ್ಚನ್ ಮಾಡ್ತಾ ಇದ್ರು ಮತ್ತೆ ರ್ಯಾಷನಲ್ ಆಗಿ ಥಿಂಕ್ ಮಾಡ್ತಾ ಇದ್ರು. ನಿಯೋ ಕ್ಲಾಸಿಸಿಸಮ್ ಬಿಕೇಮ್ ಇನ್ಫ್ಲುಯೆನ್ಷಿಯಲ್. ಸಟೈರ್ ಬಿಕೇಮ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್. ಇಟ್ ಇಸ್ ದ ಲಿಟರರಿ ಡಿವೈಸ್. ಅದು ಸಹ ಇಲ್ಲಿ ಫೇಮಸ್ ಆಯಿತು. ದ ಇಂಗ್ಲಿಷ್ ನಾವೆಲ್ ಡೆವಲಪ್ಡ್ ರ್ಯಾಪಿಡ್ಲಿ. ಇಲ್ಲಿ ಇಂಗ್ಲಿಷ್ ಕಾದಂಬರಿಗಳು ಡೆವಲಪ್ ಆಗ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಇಲ್ಲಿ ತನ್ನ ನಾಟಕ ಇತ್ತು, ಈಗ ನಾವೆಲ್ ಸ್ಟಾರ್ಟ್ ಆಯ್ತು. ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಲಿಟರೇಚರ್ ಏನಪ್ಪಾ ಅಂದ್ರೆ ರೀಸನ್, ಆಬ್ವಿಯಸ್ಲಿ, ಆರ್ಡರ್, ಸಟೈರ್, ವಿಟ್, ಸೋಷಿಯಲ್ ಕ್ರಿಟಿಸಿಸಮ್, ಕ್ಲಾಸಿಕಲ್ ರೂಲ್, ರೈಸ್ ಆಫ್ ಜರ್ನಲಿಸಮ್. ಇಲ್ಲಿ ಜರ್ನಲಿಸಮ್ ಅಂದ್ರೆ ನ್ಯೂಸ್ ಪೇಪರ್ಸ್, ಕೆಲವೊಂದು ಮ್ಯಾಗಝಿನ್ಸ್ಗಳು ಅವೆಲ್ಲ ಸ್ಟಾರ್ಟ್ ಆಯ್ತು. ಡೆವಲಪ್ಮೆಂಟ್ ಆಫ್ ದಿ ನಾವೆಲ್. ಇಲ್ಲಿ ಬರುವಂತ ಮೇಜರ್ ರೈಟರ್ಸ್ ಯಾರಪ್ಪ ಅಂದ್ರೆ ಜಾನ್ ಡ್ರೈಡನ್, ಅಬ್ಸಲಮ್ ಅಂಡ್ ಅಚಿಟೋಫೆಲ್, ಅಲೆಕ್ಸಾಂಡರ್ ಪೋಪ್, ದ ರೇಪ್ ಆಫ್ ದಿ ಲಾಕ್, ಜೋನಾಥನ್ ಸ್ವಿಫ್ಟ್, ಗಲಿವರ್ಸ್ ಟ್ರಾವೆಲ್ಸ್, ಡೇನಿಯಲ್ ಡಿಫೋ, ರಾಬಿನ್ಸನ್ ಕ್ರೂಸೋ, ಸ್ಯಾಮ್ಯುಯಲ್ ರಿಚರ್ಡ್ಸನ್, ಪಮೇಲಾ, ಹೆನ್ರಿ ಫೀಲ್ಡಿಂಗ್, ಟಾಮ್ ಜೋನ್ಸ್, ಸ್ಯಾಮ್ಯುಯಲ್ ಜಾನ್ಸನ್, ಅ ಡಿಕ್ಷನರಿ ಆಫ್ ದ ಇಂಗ್ಲಿಷ್ ಲ್ಯಾಂಗ್ವೇಜ್, then Oliver Goldsmith, The Vicar of Wakefield. ನೆಕ್ಸ್ಟ್ ಬರುವಂತದ್ದು ರೊಮ್ಯಾಂಟಿಕ್ ಪೀರಿಯಡ್. ಇದು 1798 ಇಂದ ಸ್ಟಾರ್ಟ್ ಆಗತ್ತೆ, 1837 ತನೂ ಸಹ ಇರುತ್ತೆ. ಫ್ರೆಂಚ್ ರೆವಲ್ಯೂಷನ್ ಸ್ಟ್ರಾಂಗ್ಲಿ ಇನ್ಫ್ಲುಯೆನ್ಸ್ಡ್ ರೊಮ್ಯಾಂಟಿಕ್ ರೈಟರ್ಸ್. ಇಲ್ಲಿ ಫ್ರೆಂಚ್ ರೆವಲ್ಯೂಷನ್ ಆಗಿದ್ದು ರೊಮ್ಯಾಂಟಿಕ್ ರೈಟರ್ಸ್ಗೆ ಜಾಸ್ತಿ ಇನ್ಫ್ಲುಯೆನ್ಸ್ ಅನ್ನ ಮಾಡತ್ತೆ. ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಟ್ರಾನ್ಸ್ಫಾರ್ಮ್ ದ ಸೊಸೈಟಿ. ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಆದ್ಮೇಲೆ ಕೈಗಾರೀಕರಣ ಅಂತ ಹೇಳ್ತೀರಲ್ಲ ಅದು. ರೈಟರ್ಸ್ ರಿಯಾಕ್ಟೆಡ್ ಅಗೇನೆಸ್ಟ್ ಎಕ್ಸೆಸಿವ್ ಎಂಫಸಿಸ್ ಆನ್ ರೀಸನ್ ಅಂಡ್ ಕ್ಲಾಸಿಕಲ್ ರೂಲ್ಸ್. ಇಲ್ಲಿ ಏನ್ ಮಾಡ್ತಾರೆ, ರೈಟರ್ಸ್ ಕ್ವೆಶ್ಚನ್ ಮಾಡ್ತಾರೆ, ಯಾಕೆ ನಾವು ಕ್ಲಾಸಿಕಲ್ ರೂಲ್ಸ್ ಅನ್ನ ಫಾಲೋ ಮಾಡಬೇಕು, ಯಾಕೆ ನಾವು ರೀಸನ್ ಬಗ್ಗೆ ಜಾಸ್ತಿ ಫೋಕಸ್ ಮಾಡ್ತಾ ಇದ್ದೇವೆ, ಅದನ್ನ ಅವರು ಅಪೋಸ್ ಮಾಡ್ತಾರೆ. ಇದರ ಕ್ಯಾರೆಕ್ಟರಿಸ್ಟಿಕ್ ತುಂಬಾ ಸಿಂಪಲ್ ಆಗಿದೆ ರೊಮ್ಯಾಂಟಿಕ್ ಪೀರಿಯಡ್ದು. ನೇಚರ್ ಅನ್ನ ಅವರು ಜಾಸ್ತಿ ಇಷ್ಟಪಡ್ತಾರೆ ಮತ್ತೆ ನೇಚರ್ ಬಗ್ಗೆ ಜಾಸ್ತಿ ವರ್ಕ್ಸ್ ಗಳನ್ನ ಬರೀತಾ ಹೋಗ್ತಾರೆ. ಇಮ್ಯಾಜಿನೇಷನ್, ಕಲ್ಪನೆಗೆ ಜಾಸ್ತಿ ಇಂಪಾರ್ಟೆನ್ಸ್ ಅನ್ನ ಕೊಡ್ತಾರೆ. ಇಮೋಷನ್ಸ್, ಭಾವನೆಗಳು, ಇಂಡಿವಿಜುವಾಲಿಸಮ್, ಫ್ರೀಡಮ್. ಇಲ್ಲಿ ನೀವು ರೈಟಿಂಗ್ಸ್ ಅನ್ನ ಬರೀಲಿಕ್ಕೆ ಇಲ್ಲಿ ಸ್ವಾತಂತ್ರ್ಯ ಇತ್ತು. ಈ ರೂಲ್ಸ್ ಗಳನ್ನ ಫಾಲೋ ಮಾಡ್ಬೇಕು, ರೂಲ್ ಅಕಾರ್ಡಿಂಗ್ಲಿನೇ ಬರೀಬೇಕು, ಆ ತರದ್ದು ಸ್ವಲ್ಪ ಇಲ್ಲಿ ಕಡಿಮೆ ಆಯ್ತು. ಚೈಲ್ಡ್ಹುಡ್, ಬಾಲ್ಯ ದಿನಗಳು ಅಂದ್ರೆ ಎಲ್ಲರಿಗೂ ಒಂಥರ ಸ್ಪೆಷಲ್ ಮೆಮೊರಿನೇ ಇರುತ್ತೆ ಅಲ್ವಾ, ಅದ್ರ ಬಗ್ಗೆ ಅವ್ರು ಜಾಸ್ತಿ ಬರೀತಾರೆ. ಇನ್ನು ಸೂಪರ್ ನ್ಯಾಚುರಲ್ ಎಲಿಮೆಂಟ್ಸ್, ಅದ್ರ ಬಗ್ಗೆ ಬರೀತಾ ಹೋಗ್ತಾರೆ. ಕಾಮನ್ ಪೀಪಲ್ ಅಂಡ್ ಸಿಂಪಲ್ ಲ್ಯಾಂಗ್ವೇಜ್. ಹಾಗೆ ಕಾಮನ್ ಪೀಪಲ್ ಅವ್ರು ಏನ್ ಸ್ಟ್ರಗಲ್ ಮಾಡ್ತಾ ಇದ್ದಾರೆ, ಅಥವಾ ಸಿಂಪಲ್ ಲ್ಯಾಂಗ್ವೇಜ್ ಸಹ ಸಿಂಪಲ್ ಆಗಿತ್ತು ಮತ್ತೆ ಎಲ್ರಿಗೂ ಅರ್ಥ ಆಗೋ ತರ ಇತ್ತು. ಓಲ್ಡ್ ಇಂಗ್ಲಿಷ್ ಅನ್ನ ನೀವು ಒಂದು ಯಾವುದೋ ಒಂದು ವರ್ಕ್ ಅನ್ನ ಓದಿ ಮತ್ತೆ ಈ ರೊಮ್ಯಾಂಟಿಕ್ ಪೀರಿಯಡ್ ವರ್ಕ್ ಅನ್ನ ಓದಿ, ನಿಮ್ಗೆ ಯಾವುದು ಹೆಚ್ಚು ಅರ್ಥ ಆಗತ್ತೆ ಅಂತ ನೀವೇ ಡಿಫ್ರೆನ್ಶಿಯೇಟ್ ಮಾಡಿ, ಅಥವಾ ಯಾವುದು ಕಷ್ಟ ಅಂತ ನೀವೇ ಐಡೆಂಟಿಫೈ ಮಾಡಿ. ಇಲ್ಲಿ ಬರುವಂತ ಮೇಜರ್ ರೈಟರ್ಸ್ ಅಂಡ್ ದರ್ ವರ್ಕ್ಸ್ ಅಂದ್ರೆ ವಿಲಿಯಂ ವರ್ಡ್ಸ್ವರ್ತ್, ಲಿರಿಕಲ್ ಬ್ಯಾಲೆಡ್ಸ್, ದ ಪ್ರೆಲ್ಯೂಡ್, ಎಸ್ ಟಿ ಕೋಲ್ರಿಚ್, ದ ರೈಮ್ ಆಫ್ ದಿ ಏನ್ಷಿಯಂಟ್ ಮ್ಯಾರಿನರ್, ಲಾರ್ಡ್ ಬೈರನ್, ಡಾನ್ ಜುವಾನ್, ಪಿ ಬಿ ಶೆಲ್ಲಿ, ಓಡ್ ಟು ದ ವೆಸ್ಟ್ ವಿಂಡ್, ಜಾನ್ ಕೀಟ್ಸ್, ಓಡ್ ಟು ಅ ನೈಟಿಂಗೇಲ್, ಜೇನ್ ಆಸ್ಟನ್, ಪ್ರೈಡ್ ಅಂಡ್ ಪ್ರೆಜುಡೈಸ್, ವಾಲ್ಟರ್ ಸ್ಕಾಟ್, ಇವಾನ್ ಹೋ. ಸೊ ಇಲ್ಲಿ 1798 ಅಲ್ಲಿ ಲಿರಿಕಲ್ ಬ್ಯಾಲೆಡ್ಸ್ ಏನಾಗತ್ತೆ, ಅವರು ಇದ್ ಮಾಡ್ತಾರೆ, ಕಂಪೋಸ್ ಮಾಡ್ತಾರೆ. ವರ್ಡ್ಸ್ವರ್ತ್ ಮತ್ತೆ ಕೋಲ್ರಿಚ್ ಸೇರ್ಕೊಂಡು ಅಲ್ಲಿಂದ ರೊಮ್ಯಾಂಟಿಕ್ ಪೀರಿಯಡ್ ಸ್ಟಾರ್ಟ್ ಆಗುತ್ತೆ. ಅದನ್ನ ನಾವು ಬಿಗಿನಿಂಗ್ ಆಫ್ ರೊಮ್ಯಾಂಟಿಕ್ ಪೀರಿಯಡ್ ಅಂತ ಹೇಳ್ಬೋದು. ನೆಕ್ಸ್ಟ್ 6th one, ವಿಕ್ಟೋರಿಯನ್ ಪೀರಿಯಡ್. ಇಟ್ ಸ್ಟಾರ್ಟ್ಸ್ ಫ್ರಮ್ 1837 to 1901. ಇಲ್ಲಿ ರೇನ್ ಆಫ್ ಕ್ವೀನ್ ವಿಕ್ಟೋರಿಯಾ. ಇಲ್ಲಿ ರೂಲ್ ಮಾಡ್ತಾ ಇರುವಂತವ್ರು ಯಾರು ಅಂದ್ರೆ ಕ್ವೀನ್ ವಿಕ್ಟೋರಿಯಾ ಅನ್ನುವಂತಹ ರಾಣಿ. ಪೀರಿಯಡ್ ಆಫ್ ಇಂಡಸ್ಟ್ರಿಯಲ್ ರೆವಲ್ಯೂಷನ್, ಸೈಂಟಿಫಿಕ್ ಪ್ರೋಗ್ರೆಸ್ ಅಂಡ್ ಎಕ್ಸ್ಪಾನ್ಷನ್ ಆಫ್ ದ ಬ್ರಿಟಿಷ್ ಎಂಪೈರ್. ಇಲ್ಲಿ ಏನಾಗತ್ತೆ, ಕೈಗಾರೀಕರಣ ಆಗತ್ತೆ, ಸೈಂಟಿಫಿಕ್ ಪ್ರೋಗ್ರೆಸ್ ಅಂದ್ರೆ ಸೈನ್ಸ್ ರಿಲೇಟೆಡ್ ಅಲ್ಲಿ ಇನ್ವೆನ್ಷನ್ಸ್ ಗಳು ಆಗತ್ತೆ, ಮತ್ತೆ ಅವರು ಬ್ರಿಟಿಷ್ ಎಂಪೈರ್ ಅನ್ನ ವಿಸ್ತರಣೆ ಮಾಡ್ತಾ ಹೋಗ್ತಾರೆ.
ಮೇಜರ್ ಸೋಷಿಯಲ್ ಇಶ್ಯೂಸ್ ಏನಿತ್ತು ಹಾಗಿದ್ರೆ ಸೊಸೈಟಿಯಲ್ಲಿ ಏನೆಲ್ಲ ಪ್ರಾಬ್ಲಮ್ಸ್ ಗಳಿತ್ತು ಅಂದ್ರೆ ಪವರ್ಟಿ ಬಡತನ ಇತ್ತು, ಚೈಲ್ಡ್ ಲೇಬರ್ ಬಾಲ ಕಾರ್ಮಿಕರಿದ್ರು, ಕ್ಲಾಸ್ ಇನ್ಇಕ್ವಾಲಿಟಿ ಮೇಲ್ವರ್ಗ ಕೆಳವರ್ಗ ಅನ್ನುವಂತಹ ಇನ್ಇಕ್ವಾಲಿಟಿ ಇತ್ತು, ಅಂಡ್ ವಿಮೆನ್ಸ್ ರೈಟ್ಸ್ ಬಗ್ಗೆ ಅಲ್ಲಿ ಜಾಸ್ತಿ ಇಂಪಾರ್ಟೆನ್ಸ್ ಅನ್ನ ಕೊಟ್ಟಿದ್ರು. ಡಾರ್ವಿನ್ಸ್ ಥಿಯರಿ ಆಫ್ ಇವಾಲ್ಯೂಷನ್ ಕ್ರಿಯೇಟೆಡ್ ಕನ್ಫ್ಲಿಕ್ಟ್ ಬಿಟ್ವೀನ್ ಸೈನ್ಸ್ ಅಂಡ್ ರಿಲಿಜಿಯನ್. ಈ ಡಾರ್ವಿನ್ಸ್ ಅವರು ಬರೆದಿರುವಂತಹ ವಿಕಾಸದ ಥಿಯರಿ ಮೇಲೆ ಏನಾಗತ್ತೆ ಅಲ್ಲಿ ಕನ್ಫ್ಲಿಕ್ಟ್ ಆಗತ್ತೆ. ಸೈನ್ಸ್ ಮತ್ತೆ ರಿಲಿಜಿಯನ್ ವಿಜ್ಞಾನ ಮತ್ತೆ ಧಾರ್ಮಿಕತೆಯನ್ನ ಅವ್ರೇನ್ ಮಾಡ್ತಾರೆ ಫಸ್ಟ್. ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಲಿಟರೇಚರ್ ಅಂದ್ರೆ ರಿಯಲಿಸಮ್ ಅಂಡ್ ಸೋಷಿಯಲ್ ಕ್ರಿಟಿಸಿಸಮ್, ಫೋಕಸ್ ಆನ್ ಮೊರಾಲಿಟಿ ನೈತಿಕತೆ ಮತ್ತೆ ಸೊಸೈಟಿಯಲ್ಲಿ ನಮ್ಗೆ ಚೇಂಜ್ ಬೇಕು ಅಂತ ಅವ್ರು ಏನ್ ಮಾಡ್ತಾರೆ ಅಲ್ಲಿಯ ಸೊಸೈಟಿಯಲ್ಲಿ ಜನರು ಅಂದ್ಕೊಳ್ತಾರೆ ಅದ್ರ ಬಗ್ಗೆ ಫೋಕಸ್ ಆಗಿದೆ. ಸೈನ್ಸ್ ವರ್ಸಸ್ ರಿಲಿಜಿಯನ್, ಕ್ಲಾಸ್ ಅಂಡ್ ಇಂಡಸ್ಟ್ರಿಯಲ್ ಪ್ರಾಬ್ಲಮ್ಸ್, ಅಪ್ಪರ್ ಕ್ಲಾಸ್ ಲೋವರ್ ಕ್ಲಾಸ್ ಮಿಡಲ್ ಕ್ಲಾಸ್ ಮತ್ತೆ ಇಂಡಸ್ಟ್ರಿಯಲ್ ಪ್ರಾಬ್ಲಮ್ಸ್ ಕೈಗಾರಿಕೆಗಳ ಪ್ರಾಬ್ಲಮ್ ಆಗ್ತಾ ಇರತ್ತೆ. ಇಂಟ್ರೆಸ್ಟ್ ಇನ್ ವಿಮೆನ್ಸ್ ಪೊಸಿಷನ್, ಸೊ ಮಹಿಳೆಯರ ಹಕ್ಕುಗಳಿಗೋಸ್ಕರ ಜಾಸ್ತಿ ಇಂಟ್ರೆಸ್ಟ್ ಅನ್ನ ತೋರಿಸ್ತಾರೆ. ಸ್ಟ್ರಾಂಗ್ ಡೆವಲಪ್ಮೆಂಟ್ ಆಫ್ ದ ನಾವೆಲ್ಗಳು ಜಾಸ್ತಿ ಇಲ್ಲಿ ಡೆವಲಪ್ ಆಗಿವೆ. ಮೇಜರ್ ರೈಟರ್ಸ್ ಅಂಡ್ ದರ್ ವರ್ಕ್ಸ್ ನೋಡೋದಾದ್ರೆ ಚಾರ್ಲ್ಸ್ ಡಿಕೆನ್ಸ್, ಆಲಿವರ್ ಟ್ವಿಸ್ಟ್, ಗ್ರೇಟ್ ಎಕ್ಸ್ಪೆಕ್ಟೇಷನ್ಸ್, ಹಾರ್ಡ್ ಟೈಮ್ಸ್, ಜಾರ್ಜ್ ಇಲಿಯಟ್, ಮಿಡಲ್ ಮಾರ್ಚ್, ಸಿಲಾಸ್ ಮಾರ್ನರ್, ಚಾರ್ಲೋಟೆ ಬ್ರಾಂಟೆ, ಜೇನ್ ಐಯರ್, ಎಮಿಲಿ ಬ್ರಾಂಟ್, Wuthering Heights, Alfred Tennyson, In Memoriam, Ulysses, Robert Browning, My Last Duchess, Matthew Arnold, Dover Beach, Oscar Wilde, The Importance of Being Earnest. ನೆಕ್ಸ್ಟ್ ಸ್ಟಾರ್ಟ್ ಆಗುವಂಥದ್ದು 1901 ಇಂದ 1945 ಅಥವಾ 50 ತನ ಕನ್ಸಿಡರ್ ಮಾಡ್ತೇವೆ ಮಾಡರ್ನ್ ಪೀರಿಯಡ್ ಅಂತ. ಇಟ್ ಡೆವಲಪ್ಡ್ ಸ್ಟ್ರಾಂಗ್ಲಿ ಆಫ್ಟರ್ ವರ್ಲ್ಡ್ ವಾರ್ ಆದ್ಮೇಲೆ ಇದು ಸ್ಟಾರ್ಟ್ ಆಗತ್ತೆ. ವರ್ಲ್ಡ್ ವಾರ್ ಫಸ್ಟ್ ಆದ್ಮೇಲೆ ಈ ಮಾಡರ್ನ್ ಪೀರಿಯಡ್ ಸ್ಟಾರ್ಟ್ ಆಗತ್ತೆ. ಟ್ರೆಡಿಷನಲ್ ಬಿಲೀಫ್ಸ್ ಅಂಡ್ ವ್ಯಾಲ್ಯೂಸ್ ವರ್ ಇನ್ಕ್ರೀಸಿಂಗ್ಲಿ ಕ್ವೆಶ್ಚನ್ಸ್ಡ್. ಇಲ್ಲಿ ಏನಾಗತ್ತೆ ರೈಟರ್ಸ್ ಟ್ರೆಡಿಷನಲ್ ಬಿಲೀಫ್ಸ್ ಮತ್ತೆ ವ್ಯಾಲ್ಯೂಸ್ ಅದರ ಬಗ್ಗೆ ಜಾಸ್ತಿ ಕ್ವೆಶ್ಚನ್ ಮಾಡ್ತಾರೆ. ಮೇಜರ್ ಇವೆಂಟ್ಸ್ ಏನಾಯ್ತು ಇಲ್ಲಿ, ವರ್ಲ್ಡ್ ವಾರ್ಸ್ ಆಯ್ತು, ಇಂಡಸ್ಟ್ರಿಯಲೈಸೇಷನ್ ಆಯ್ತು, ಸೈಂಟಿಫಿಕ್ ಡಿಸ್ಕವರೀಸ್ ಆಯ್ತು, ಮತ್ತೆ ಸೊಸೈಟಿಯಲ್ಲಿ ಚೇಂಜ್ ಸಹ ಆಯ್ತು. ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಲಿಟರೇಚರ್ ಅಂದ್ರೆ ಮಾಡರ್ನಿಸಮ್ ಅಂಡ್ ಎಕ್ಸ್ಪೆರಿಮೆಂಟೇಷನ್, ಲಾಸ್ ಆಫ್ ಫೇತ್ ಅಂಡ್ ಟ್ರೆಡಿಷನಲ್ ವ್ಯಾಲ್ಯೂಸ್. ಇಲ್ಲಿ ಟ್ರೆಡಿಷನಲ್ ವ್ಯಾಲ್ಯೂಸ್ಗಳಿಗೆ ಏನಾಗತ್ತೆ ಬಿಲೀಫ್ಗಳಿಗೆ ವ್ಯಾಲ್ಯೂಸ್ಗಳಿಗೆ ನಂಬಿಕೆ ಇರಲ್ಲ, ನಂಬಿಕೆಯನ್ನ ಕಳ್ಕೊಳ್ತಾರೆ ಜನರು. ಸೈಕಲಾಜಿಕಲ್ ಎಕ್ಸ್ಪ್ಲೋರೇಷನ್, ಇಲ್ಲಿ ಸೈಕಾಲಜಿ ಬಗ್ಗೆ ಸ್ವಲ್ಪ ಇಂಟ್ರೆಸ್ಟ್ ಅನ್ನ ತೋರಿಸ್ತಾರೆ, ಅದ್ರ ಬಗ್ಗೆ ಜಾಸ್ತಿ ವರ್ಕ್ಸ್ ಗಳು ಸ್ಟಾರ್ಟ್ ಆಗತ್ತೆ. ಸ್ಟ್ರೀಮ್ ಆಫ್ ಕಾನ್ಶಿಯಸ್ನೆಸ್, symbolism and imagism, use of the free verse. Major writers and their works, T.S. Eliot ಅವರು The Wasteland for Quarters, W.B. Yeats, The Second Coming, Easter 1916, James Joyce, Ulysses, A Portrait of the Artist as a Young Man, Virginia Woolf, Mrs. Dalloway, To the Lighthouse, D.H. Lawrence, Sons and Lovers, Women in Love, E.M. Foster, Passage to India, George Bernard Shaw, Pygmalion, Arms and the Man, Joseph Conrad, Heart of Darkness, Aldous Huxley, Brave New World. ಸೊ ಇದಿಷ್ಟ ವರ್ಕ್ಸ್ ಅನ್ನ ಬರ್ದಿರ್ತಾರೆ. ಆದಷ್ಟು ಬ್ರೀಫ್ ಆಗಿ ಹೇಳಲಿಕ್ಕೆ ಟ್ರೈ ಮಾಡಿದ್ದೇನೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ. ನಿಮ್ಗೆ ಈ ವಿಡಿಯೋ ಇನ್ಫಾರ್ಮೇಟಿವ್ ಅಂತ ಅನ್ಸಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನೆಲ್ ಅನ್ನ ಫಾಲೋ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗ್ತಾನೆ. ಅಲ್ಲಿಯವರೆಗೂ ಟಾಟಾ, ಬಾಯ್ ಬಾಯ್.